ಬಾಗೇಪಲ್ಲಿಯ ಜಿವಿ ಶ್ರೀರಾಮರೆಡ್ಡಿ ಬಡಾವಣೆಗೆ ಇಂದು ತಹಸೀಲ್ದಾರ್ ಮನೀಷಾ ಎಸ್ ಪತ್ರಿ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಾಲೂಕು ಪಂಚಾಯಿತಿ ಇಒ ರಮೇಶ್, ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಸೇರಿದಂತೆ ಇತರೆ ಅಧಿಕಾರಿಗಳು ಬಡಾವಣೆಗೆ ಭೇಟಿ ನೀಡಿ ಮೂಲ ಸೌಕರ್ಯಗಳಾದ ರಸ್ತೆ, ಚರಂಡಿ, ವಿದ್ಯುತ್, ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಇತರೆ ಸಮಸ್ಯೆಗಳು ಪರಿಶೀಲಿಸಿದರು. ಈ ವೇಳೆ ತಾಲೂಕು ದಂಡಾಧಿಕಾರಿ ಮನೀಷಾ ಎಸ್ ಪತ್ರಿ ಮಾತನಾಡಿ, ಮೂಲ ಸೌಕರ್ಯಗಳ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಲಾಗಿದೆ. ಈ ಬಡಾವಣೆಯಲ್ಲಿ ಸುಮಾರು ದಿನಗಳಿಂದ ಕೆಲ ಸಮಸ್ಯೆಗಳಿವೆ. ಇಲ್ಲಿರುವ ರಾಜಕಾಲುವೆ ಅಲ್ಪ ಸ್ವಲ್ಪವಾಗಿದೆ, ಅದು ಪೂರ್ಣ ಆಗಬೇಕಿದೆ. ಕುಡಿಯುವ ನೀರು, ಚರಂಡಿ, ರಸ್ತೆಗಳು ಇಲ್ಲ. ಪುರಸಭೆ ಹಾಗೂ ಪಂಚಾಯಿತಿ ಇವರಿಬ್ಬರಲ್ಲಿ ಯಾರ ಜವಾಬ್ದಾರಿ ಎಂದು ತಿಳಿಯದೆ ತೊಂದರೆಯಾಗಿತ್ತು. ಸುಮಾರು ವರ್ಷಗಳಿಂದ ಹೀಗೆ ಉಳಿದಿದೆ. ಶಾಸಕರು ಹಾಗೂ ಮೇಲಾಧಿಕಾರಿಗಳ ಜೊತೆ ಮಾತನಾಡಿ ಪರಿಹಾರ ಸಿಕ್ಕಿದೆ ಎಂದರು. ಪುರಸಭೆ ಕಂಪ್ಲೀಟ್ ಆಗಿ ಹ್ಯಾಂಡ್ ಓವರ್ ಆದರೆ ನಮಗೆ ಮೇಯ್ನ್ ಆಗಿ ಚರಂಡಿ ಮತ್ತು ರಸ್ತೆದು ಏನಿದೆ ಹಂತವಾಗಿ ಅದನ್ನು ಮಾಡೋಕ್ಕೆ ಕೆಲಸಗಳು ಪೂರ್ಣ ಆಗುತ್ತೆ. ಸೊ ಅದರ ರೀತಿ ಮುಖ್ಯ ರಸ್ತೆ ಅಂತಂದ್ಬಿಟ್ಟು ಒಂದು ಫಾರೆಸ್ಟಿಂದ ಒಂದು ರಸ್ತೆ ಬರ್ತಿದೆ. ಇವಾಗ ಫಾರೆಸ್ಟ್ನವ್ರನ್ನ ಕರೆದು ನಾವು ಮಾತಾಡ್ತೀವಿ ಅವ್ರಿಗೆ, ಯಾಕಂತಾರೆ ಅಟ್ಲೀಸ್ಟ್ ಅವರು ಜನಕ್ಕೆ ಓಡಾಡೋಕ್ಕೆ ಆದ್ರೂ ಅನುಕೂಲ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ನಮ್ಮ ಕಡೆಯಿಂದ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಸೊ ಇಷ್ಟನ್ನು ಇಲ್ಲಿರೋ ಕಮ್ಯುನಿಟಿನವರು ಬಂದು ಅವರು ಹೇಳಿದ್ದಾರೆ, ನಾವು ಆ್ಯಸ್ ಅ ಕಮ್ಯುನಿಟಿ ಕೂಡ ನಾವು ರೆಸ್ಪಾನ್ಸಿಬಿಲಿಟಿ ತೊಗೊಳ್ತೀವಿ. ಕೆಲವೊಂದೊಂದು ಸರ್ಕಾರದ ವತಿ ನಮಗೇನು ಮಾಡಿಕೊಡ್ತಾರೋ ಅದರ ಜವಾಬ್ದಾರಿ ಕೂಡ ನಾವು ವಹಿಸ್ಕೊಳ್ತೀವಿ ಅಂತ ಕಮ್ಯುನಿಟಿ ಕೂಡ ಅಷ್ಟೇ ಸಹಕಾರ ಕೂಡ ಕೊಡ್ತದೆ. ಸೊ ಇದರ ನಿಟ್ಟಿನಲ್ಲಿ ನಾವು ಇನ್ನು ಇದಕ್ಕೆ ಏನೇನು ಬೇಕೋ ಅದನ್ನು ಹಂತವಾಗಿ ನಮ್ಮ ಸೈಡಿಂದ ನಾವು ಸ್ಪೀಡಪ್ ಮಾಡಿ ಇಲ್ಲಿ ಏನು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅದನ್ನು ಆದಷ್ಟು ಬೇಗ ಅದನ್ನು ಸೊಲ್ಯೂಷನ್ ಕಂಡುಕೊಳ್ಳೋಕ್ಕೆ ನಮ್ಮ ಕಡೆಯಿಂದ ಆಫೀಸರ್ಸ್ ಕೂಡ ಅದಕ್ಕೆ ಅದರ ಮುಖ್ಯನ ಕೆಲಸ ಮಾಡ್ತೀವಿ. ಪಂಚಾಯಿತಿಯಿಂದ ಟರಾವು ಮಾಡಿ ಪುರಸಭೆಗೆ ಕೊಟ್ಟಿದ್ದಾರೆ. ಪುರಸಭೆಯಿಂದ ಟರಾವು ಮಾಡಿ ಸರ್ಕಾರಕ್ಕೆ ಕಳುಹಿಸಿದ್ದಾರೆ. ಸುಮಾರು ದಿನಗಳಿಂದ ಆಗಿದೆ ಈ ಕೆಲಸ. ಪಂಚಾಯಿತಿ ಪುರಸಭೆಯಿಂದ ಈಗಾಗಲೇ ಸರ್ಕಾರಕ್ಕೆ ಕಳುಹಿಸಿದ್ದಾರೆ. ಈಗ ಸರ್ಕಾರದಲ್ಲಿ ನಿರ್ಧಾರ ಮಾಡಲಾಗುತ್ತದೆ. ಈ ಬಡಾವಣೆ ಪುರಸಭೆಗೆ ಹಸ್ತಾಂತರವಾದರೆ ಮೂಲ ಸೌಕರ್ಯಗಳಾದ ರಸ್ತೆ, ಚರಂಡಿ, ನೀರಿನ ಸೌಲಭ್ಯಗಳನ್ನು ಹಂತವಾಗಿ ಮಾಡಲಾಗುತ್ತದೆ ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.